ಹೆಚ್ಚಿಗೆ ಹೆಚ್ಚಾಗ್ತಾ ಇದ್ದಂತೆ ವಿದ್ಯಾಕಾಶಿ ಧಾರವಾಡದಲ್ಲಿ ಈಗ ಕುಡಿಯುವ ನೀರಿಗೆ ಜನ ತತ್ವಾರ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಕೇಂದ್ರ ಭಾಗದಲ್ಲಿ ಇರುವಂತಹ ಪ್ರಮುಖ ಏರಿಯಾಗಳಲ್ಲೂ ಕೂಡ ಅಂತ 4-5 ದಿನಗಳಾದ್ರೂ ಕೂಡ ನೀರು ಬರುತ್ತಲ್ಲ, ಒಂದು ಏರಿಯಾದಲ್ಲಿ ಇದ್ದೀವಿ. ಧಾರವಾಡದ ಮಾಳಮಡ್ಡಿ ಬಡಾವಣೆಗೆ ಹೊಂದಿಕೊಂಡಿರುವಂತಹ ಗೌಳಿಗಲ್ಲಿ ಪ್ರದೇಶದಲ್ಲಿ ಯಾವ ರೀತಿ ಜನ ಏನಂತಂದ್ರೆ ಟ್ಯಾಂಕರ್ ನೀರಿಗೆ ಕಾಯ್ತಾ ಕುಳಿತಿದ್ದಾರೆ ಅನ್ನೋದನ್ನ ನೋಡಬಹುದಾಗಿದೆ. ಈ ಒಂದು ಪ್ರದೇಶ ಏನಿದೆ ಎಲ್ಲ ಪ್ರದೇಶಕ್ಕೆ ಏನಂತಂದ್ರೆ ನಿರಂತರ 24 ಗಂಟೆ ನೀರು ಬರುವಂತ ಒಂದು ಯೋಜನೆಯನ್ನು ಹೊಂದಿರುವಂತಹ ಈ ಒಂದು ಪ್ರದೇಶ ಇದೆ. ಆದ್ರೆ ಇಲ್ಲಿ ಏನಂತಂದ್ರೆ ಯಾವಾಗೂ ಕೂಡ ಅಂದ್ರೆ 24x7 ನೀರು ಬಂದಂತ ಉದಾಹರಣೆನೇ ಇಲ್ಲ. ಪ್ರಮುಖವಾಗಿ ಅಂದ್ರೆ ಈ ಹಿಂದೆನೂ ಕೂಡ ಅಂತಾರೆ 3 ಮತ್ತು 4 ತಾಸು ಬಂದ್ರೆ ಅದೇ ದೊಡ್ಡದನ್ನುವಂಥದ್ದು. ಆದ್ರೆ ಈಗ 4-5 ದಿನ ಆದ್ರೂ ಕೂಡ ಅಂತಾರೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಇಲ್ಲಿ ನೋಡಬಹುದಾಗಿದೆ ಕೊಡಗಳನ್ನ ಇಟ್ಕೊಂಡು ಯಾವ ರೀತಿ ಕಾಯ್ತಾ ಇದಾರೆ ಅನ್ನೋದು. ಸಂಪೂರ್ಣ ಆಗಿರ್ತಾರೆ 4-5 ದಿನಗಳ ಬಳಿಕ ಒಂದು ಟ್ಯಾಂಕರ್ ನೀರು ಬಂದ್ರೆ ಒಂದು ಟ್ಯಾಂಕರ್ ನೀರಿಗಾಗಿ ಇಲ್ಲಿರುವಂತ ನೂರಾರು ಮನೆಗಳವರು ಕಚ್ಚಾಡಬೇಕು. ದಿನಪ್ರತಿ ಆದ್ರೆ ಎದುರಾ ಬದ್ರ ಮನೆಯವರು ಜಗಳ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಟ್ಯಾಂಕರ್ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಕೂಡ ಇಲ್ಲಿ ಅಂತಾರೆ ಇಲ್ಲಿನ ಜನರಲ್ಲಿ ನಿರ್ಮಾಣ ಆಗಿದೆ. ನಾವು ಜನರನ್ನೇ ಮಾತನಾಡ್ಸೋಣ ಯಾವ ರೀತಿ ಇಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ. ಏನ್ರಮ್ಮ ಯಾಕೆ ಹಿಂಗೆಲ್ಲ ಕೊಡ ಕಾಯ್ಕೊಂತ ಕುಂತೀರಿ? ಏನ್ ನೀರಿಲ್ರಿ, 1 ವಾರ ಆತು ನೀರಿಲ್ಲ. ಮತ್ತ ರಾತ್ರಿ ಒಂದ್ ಸಣ್ಣಗ ಅರ್ಧ ತಾಸ ಬಿಟ್ರು ಹೆಂಗ ತುಂಬೇಕು ನೀರು? ನಾವು ಅರ್ಧ ತಾಸು ಅತಿ ಸಣ್ಣಾಗ ಬಿಟ್ರು ಹೆಂಗ ತುಂಬೇಕ್ರಿ ನಾವು ನೀರು? ಬಾಗ್ಲ ತಕೊಂಡು ಕೂಡ್ಬೇಕು. ಕಡ್ರ ಕಾಟ ಬಾಗ್ಲ ತಕ್ಕೊಡೋ ಹಂಗಿಲ್ಲ ರಾತ್ರಿ ಹೊತ್ತು. ನೀರಿಲ್ಲ ನಮಗು. ನೀರು ಸರಿತಂಗ ಖಾಲಿ ಬಿಲಿ 24 hours ನೀರ್ ಅಂತಾರ, ನೀರ್ ಬಿಡಲ್ಲ. ಹೆಂಗ್ ತುಂಬೇಕು? ಎರಡೆರಡು ಕಡೆ ಸಿಕ್ಕವ್ರಿ ಎಲ್ಲಾರ್ಗು. ಮತ್ 4 ದಿನ ಆತ್ರಿ ನೀರಿಲ್ಲ, 8 ದಿನ ಆತ್ ಮ್ಯಾಲೆ ಆತ್ರಿ. ಎಷ್ಟ್ ಮಂದಿನ ತುಂಬ್ಕೋಬೇಕ್ರಿ? ಮನ್ಯಾಗ ಜನ ಬಾಳ ಅದಾರು. ಅರ್ಬಿ 8 ದಿವಸದ ಅರ್ಬಿ ಕುಡ್ಸ್ಕೊಂಡ್ ಕುಂತೀವಿ. ಕುಡಿಲಿಕ್ ನೀಲ್ರಿ. ಮುಂಜಾನೆ 6 ಗಂಟೆನ ಕೊಡ ಹಿಡ್ಕೊಂಡ್ ಅಡ್ಡಾಡಕತ್ತೀವ್ರಿ. ನಡ್ಗೊಡ್ಗ ಯಾರ್ದು ನಡಾನೇ ಇಲ್ಲ ಆಗೇತ್ರಿ. ಮತ್ ಬೆಳಗ್ಗೆ ನೀರಿನ ಸಂಬಂಧ ಭಾಂಡೆ ತೊಳಕ್ ನೀರಿಲ್ಲ, ಪೈಖಾನಿ ಹೋಗಕ್ ನೀರಿಲ್ರಿ ನಮ್ಗ ಹುಡುಗರು. ಎಲ್ಲಿ ಹೋಗ್ಬೇಕ್ರಿ ನಾವ್ ನೀರ್ ತರಾಕ? ಅಲ್ಲ ಟ್ಯಾಂಕರ್ ಸುದಕ್ಕಿಲ್ಲ, ಬೋರ್ ಸುದಕ್ಕಿಲ್ಲ ನೀರಿಂದ. ನಮ್ಮ ಮನ್ಯಾಗ ಗಣಸೂರ್ ಇಲ್ರಿ. ರಾತ್ರಿ ಹೊತ್ತು ನಮ್ ಹೆಣ್ಮಕ್ಳು ಹೊರಗೆ ಹೆಂಗ್ ಬರ್ಬೇಕ್ರಿ? 2 ಗಂಟೆ 3 ಗಂಟೆ ನಡ ಬರ್ತೈತಿರಿ. ಅದನ್ನ ಹಿಡಿಯಲ್ರಿ ಅವ್ರು. ಮತ್ತೆ ಸಂಜೆ ಮಠ ಕಾಯ್ಬೇಕ್ರಿ ಈಗ ನೀರಿನ ಸಂಬಂಧ ನಾವು. ಇದು ಅಂತಂದ್ರೆ ಇಲ್ಲಿರುವಂತ ಪ್ರದೇಶ ಜನ ಆಯ್ತು ಯಾವಾಗ ಟ್ಯಾಂಕರ್ ಬರ್ತೈತೆ ಗೊತ್ತಿಲ್ಲ. ಹೀಗಾಗಿ ನಾವು ಕಾಯ್ತಾ ಕುಳಿತಿರೋ ದಿನ ಬೆಳಗಾರ ಕಚ್ಚಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರು. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಗೌಳಿಗಲ್ಲಿ ಪ್ರದೇಶ ಇದೆ. ಇಲ್ಲಿಂದ ಕೇವಲ 200 ಮೀಟರ್ ಅಂತರದಲ್ಲಿ ನೀರಿನ ಸಪ್ಲೈ ಮಾಡುವಂತ ಟ್ಯಾಂಕರ್ ಕೂಡ ಇಲ್ಲೇ ಇದೆ. ಸಮೀಪದಲ್ಲೇ ಇಡೀ ಅರ್ಧ ಧಾರವಾಡಕ್ಕೆ ನೀರನ್ನು ಸಪ್ಲೈ ಮಾಡುವಂತ ಟ್ಯಾಂಕರ್ ಇದ್ರೂ ಕೂಡ ಅಂತಾರೆ ದೀಪದ ಕೆಳಗೆ ಕತ್ತಲೆ ಅನ್ನೋ ರೀತಿಯಲ್ಲಿ ಏನು ಪ್ರಮುಖ ನೀರು ಸಪ್ಲೈ ಮಾಡುವಂತ ಟ್ಯಾಂಕರ್ ಪಕ್ಕದಲ್ಲಿ ಇರುವಂತಹ ಏರಿಯಾದಲ್ಲಿ ಈಗ ನೀರಿಗೆ ತತ್ವಾರ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಟ್ಯಾಂಕರ್ ನಿಂದ ನೀರು ಪೂರೈಕೆ ಮಾಡಬೇಕಾದವರು ಕೂಡ ಅಂತಾರೆ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ಒಂದು ಏನಂದ್ರೆ ದಿನಪ್ರತಿ ನಿರಂತರವಾಗಿ ದಿನಪ್ರತಿ ಕಾಲಮಿತಿಯೊಳಗೆ ನೀರು ಬಿಡಬೇಕಾದ್ರು ಟ್ಯಾಂಕರ್ ನೀರು ಸಮರ್ಪಕವಾಗಿ ಎಷ್ಟು ಬೇಡಿಕೆ ಇದೆ, ಬೇಡಿಕೆ ತಕ್ಕಂತ ನೀರನ್ನಾದ್ರೂ ಕೊಡುವಂತ ಕೆಲಸ ಆಗ್ಬೇಕು ಅನ್ನೋ ಆಗ್ರಹವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದು. ಇದಕ್ಕೆ ಸಂಬಂಧ ಈಗಾಗಲೇ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಭೆಯನ್ನು ಕೂಡ ಮಾಡಿದ್ರು. ಹಾಗಾದ್ರೆ ಸಭೆಯಲ್ಲಿ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸಿರುವಂತಹ ಸಭೆ ಕೇವಲ ನಾಮಕಾವಾಸ್ತೆ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಕಡೆಗೆ ಉದ್ಭವಿಸ್ತಾ ಇದ್ದು, ಅಧಿಕಾರಿಗಳು ಏನಂದ್ರೆ ಜನರ ಒಂದು ನೀರಿನ ದಾವನ್ನು ತೀರಿಸುವ ಕೆಲಸವನ್ನು ಇನ್ನಾದ್ರೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಹೆಚ್ಚಿಗೆ ಹೆಚ್ಚಾಗ್ತಾ ಇದ್ದಂತೆ ವಿದ್ಯಾಕಾಶಿ ಧಾರವಾಡದಲ್ಲಿ ಈಗ ಕುಡಿಯುವ ನೀರಿಗೆ ಜನ ತತ್ವಾರ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಕೇಂದ್ರ ಭಾಗದಲ್ಲಿ ಇರುವಂತಹ ಪ್ರಮುಖ ಏರಿಯಾಗಳಲ್ಲೂ ಕೂಡ ಅಂತ 4-5 ದಿನಗಳಾದ್ರೂ ಕೂಡ ನೀರು ಬರುತ್ತಲ್ಲ, ಒಂದು ಏರಿಯಾದಲ್ಲಿ ಇದ್ದೀವಿ. ಧಾರವಾಡದ ಮಾಳಮಡ್ಡಿ ಬಡಾವಣೆಗೆ ಹೊಂದಿಕೊಂಡಿರುವಂತಹ ಗೌಳಿಗಲ್ಲಿ ಪ್ರದೇಶದಲ್ಲಿ ಯಾವ ರೀತಿ ಜನ ಏನಂತಂದ್ರೆ ಟ್ಯಾಂಕರ್ ನೀರಿಗೆ ಕಾಯ್ತಾ ಕುಳಿತಿದ್ದಾರೆ ಅನ್ನೋದನ್ನ ನೋಡಬಹುದಾಗಿದೆ. ಈ ಒಂದು ಪ್ರದೇಶ ಏನಿದೆ ಎಲ್ಲ ಪ್ರದೇಶಕ್ಕೆ ಏನಂತಂದ್ರೆ ನಿರಂತರ 24 ಗಂಟೆ ನೀರು ಬರುವಂತ ಒಂದು ಯೋಜನೆಯನ್ನು ಹೊಂದಿರುವಂತ ಈ ಒಂದು ಪ್ರದೇಶ ಇದೆ. ಆದ್ರೆ ಇಲ್ಲಿ ಏನಂತಂದ್ರೆ ಯಾವಾಗೂ ಕೂಡ ಅಂತಾರೆ 24x7 ನೀರು ಬಂದಂತ ಉದಾಹರಣೆನೇ ಇಲ್ಲ. ಪ್ರಮುಖವಾಗಿ ಅಂದ್ರೆ ಈ ಹಿಂದೆನೂ ಕೂಡ ಅಂತಾರೆ 3 ಮತ್ತು 4 ತಾಸು ಬಂದ್ರೆ ಅದೇ ದೊಡ್ಡದನ್ನುವಂಥದ್ದು. ಆದ್ರೆ ಈಗ 4-5 ದಿನ ಆದ್ರೂ ಕೂಡ ಅಂತಾರೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಇಲ್ಲಿ ನೋಡಬಹುದಾಗಿದೆ ಕೊಡಗಳನ್ನ ಇಟ್ಕೊಂಡು ಯಾವ ರೀತಿ ಕಾಯ್ತಾ ಇದಾರೆ ಅನ್ನೋದು. ಸಂಪೂರ್ಣ ಆಗಿರ್ತಾರೆ 4-5 ದಿನಗಳ ಬಳಿಕ ಒಂದು ಟ್ಯಾಂಕರ್ ನೀರು ಬಂದ್ರೆ ಒಂದು ಟ್ಯಾಂಕರ್ ನೀರಿಗಾಗಿ ಇಲ್ಲಿರುವಂತ ನೂರಾರು ಮನೆಗಳವರು ಕಚ್ಚಾಡಬೇಕು. ದಿನಪ್ರತಿ ಆದ್ರೆ ಎದುರಾ ಬದ್ರ ಮನೆಯವರು ಜಗಳ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಟ್ಯಾಂಕರ್ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಕೂಡ ಇಲ್ಲಿ ಅಂತಾರೆ ಇಲ್ಲಿನ ಜನರಲ್ಲಿ ನಿರ್ಮಾಣ ಆಗಿದೆ. ನಾವು ಜನರನ್ನೇ ಮಾತನಾಡ್ಸೋಣ ಯಾವ ರೀತಿ ಇಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ. ಏನ್ರಮ್ಮ ಯಾಕೆ ಹಿಂಗೆಲ್ಲ ಕೊಡ ಕಾಯ್ಕೊಂತ ಕುಂತೀರಿ? ಏನ್ ನೀರಿಲ್ರಿ, 1 ವಾರ ಆತು ನೀರಿಲ್ಲ. ಮತ್ತ ರಾತ್ರಿ ಒಂದ್ ಸಣ್ಣಗ ಅರ್ಧ ತಾಸ ಬಿಟ್ರು ಹೆಂಗ ತುಂಬೇಕು ನೀರು? ನಾವು ಅರ್ಧ ತಾಸು ಅತಿ ಸಣ್ಣಾಗ ಬಿಟ್ರು ಹೆಂಗ ತುಂಬೇಕ್ರಿ ನಾವು ನೀರು? ಬಾಗ್ಲ ತಕೊಂಡು ಕೂಡ್ಬೇಕು. ಕಡ್ರ ಕಾಟ ಬಾಗ್ಲ ತಕ್ಕೊಡೋ ಹಂಗಿಲ್ಲ ರಾತ್ರಿ ಹೊತ್ತು. ನೀರಿಲ್ಲ ನಮಗು. ನೀರು ಸರಿತಂಗ ಖಾಲಿ ಬಿಲಿ 24 hours ನೀರ್ ಅಂತಾರ, ನೀರ್ ಬಿಡಲ್ಲ. ಹೆಂಗ್ ತುಂಬೇಕು? ಎರಡೆರಡು ಕಡೆ ಸಿಕ್ಕವ್ರಿ ಎಲ್ಲಾರ್ಗು. ಮತ್ 4 ದಿನ ಆತ್ರಿ ನೀರಿಲ್ಲ, 8 ದಿನ ಆತ್ ಮ್ಯಾಲೆ ಆತ್ರಿ. ಎಷ್ಟ್ ಮಂದಿನ ತುಂಬ್ಕೋಬೇಕ್ರಿ? ಮನ್ಯಾಗ ಜನ ಬಾಳ ಅದಾರು. ಅರ್ಬಿ 8 ದಿವಸದ ಅರ್ಬಿ ಕುಡ್ಸ್ಕೊಂಡ್ ಕುಂತೀವಿ. ಕುಡಿಲಿಕ್ ನೀಲ್ರಿ. ಮುಂಜಾನೆ 6 ಗಂಟೆನ ಕೊಡ ಹಿಡ್ಕೊಂಡ್ ಅಡ್ಡಾಡಕತ್ತೀವ್ರಿ. ನಡ್ಗೊಡ್ಗ ಯಾರ್ದು ನಡಾನೇ ಇಲ್ಲ ಆಗೇತ್ರಿ. ಮತ್ ಬೆಳಗ್ಗೆ ನೀರಿನ ಸಂಬಂಧ ಭಾಂಡೆ ತೊಳಕ್ ನೀರಿಲ್ಲ, ಪೈಖಾನಿ ಹೋಗಕ್ ನೀರಿಲ್ರಿ ನಮ್ಗ ಹುಡುಗರು. ಎಲ್ಲಿ ಹೋಗ್ಬೇಕ್ರಿ ನಾವ್ ನೀರ್ ತರಾಕ? ಅಲ್ಲ ಟ್ಯಾಂಕರ್ ಸುದಕ್ಕಿಲ್ಲ, ಬೋರ್ ಸುದಕ್ಕಿಲ್ಲ ನೀರಿಂದ. ನಮ್ಮ ಮನ್ಯಾಗ ಗಣಸೂರ್ ಇಲ್ರಿ. ರಾತ್ರಿ ಹೊತ್ತು ನಮ್ ಹೆಣ್ಮಕ್ಳು ಹೊರಗೆ ಹೆಂಗ್ ಬರ್ಬೇಕ್ರಿ?
2 ಗಂಟೆ 3 ಗಂಟೆ ನಡ ಬರ್ತೈತ್ರಿ. ಈಗ ಮತ್ತೆ ಟ್ಯಾಂಕರ್ ಬರುತ್ತೆ ಅಂತ ಹೇಳ್ರಿ. ಅದನ್ನ ಹೇಳಿಲ್ರಿ ಅವ್ರು. ಎಲ್ಲ ಕಾಯ್ಕೊಂಡ್ ಕೂತ್ರಿ ಯಾವಾಗ ಬರ್ತದೆ? ಬಹಳ ಮತ್ತೆ ಸಂಜೆ ಮಟ ಕಾಯ್ಬೇಕ್ರಿ ಈಗ ನೀರಿನ ಸಂಬಂಧ ನಾವು. ಇದು ಅಂತಂದ್ರೆ ಇಲ್ಲಿರುವಂತ ಪ್ರದೇಶ ಜನ ಆಯ್ತು ಯಾವಾಗ ಟ್ಯಾಂಕರ್ ಬರ್ತೈತೆ ಗೊತ್ತಿಲ್ಲ, ಹೀಗಾಗಿ ನಾವು ಕಾಯ್ತಾ ಕುಳಿತಿರೋ ದಿನ ಬೆಳಗಾರ ಕಚ್ಚಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರು. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಗೌಳಿಗಲ್ಲಿ ಪ್ರದೇಶ ಇದೆ, ಇಲ್ಲಿಂದ ಕೇವಲ 200 ಮೀಟರ್ ಅಂತರದಲ್ಲಿ ನೀರಿನ ಸಪ್ಲೈ ಮಾಡುವಂತ ಟ್ಯಾಂಕರ್ ಕೂಡ ಇಲ್ಲೇ ಇದೆ. ಸಮೀಪದಲ್ಲೇ ಇಡೀ ಅರ್ಧ ಧಾರವಾಡಕ್ಕೆ ನೀರನ್ನು ಸಪ್ಲೈ ಮಾಡುವಂತ ಟ್ಯಾಂಕರ್ ಇದ್ರೂ ಕೂಡ ಅಂತಾರೆ ದೀಪದ ಕೆಳಗೆ ಕತ್ತಲೆ ಅನ್ನೋ ರೀತಿಯಲ್ಲಿ ಏನು ಪ್ರಮುಖ ನೀರು ಸಪ್ಲೈ ಮಾಡುವಂತ ಟ್ಯಾಂಕರ್ ಪಕ್ಕದಲ್ಲಿ ಇರುವಂತಹ ಏರಿಯಾದಲ್ಲಿ ಈಗ ನೀರಿಗೆ ತತ್ವಾರ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಟ್ಯಾಂಕರ್ ನಿಂದ ನೀರು ಪೂರೈಕೆ ಮಾಡಬೇಕಾದವರು ಕೂಡ ಅಂತಾರೆ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ಒಂದು ಏನಂದ್ರೆ ದಿನಪ್ರತಿ ನಿರಂತರವಾಗಿ ದಿನಪ್ರತಿ ಕಾಲಮಿತಿಯೊಳಗೆ ನೀರು ಬಿಡಬೇಕಾದ್ರು ಟ್ಯಾಂಕರ್ ನೀರನ್ನು ಸಮರ್ಪಕವಾಗಿ ಎಷ್ಟು ಬೇಡಿಕೆ ತಕ್ಕಂತ ನೀರನ್ನಾದ್ರೂ ಕೊಡುವಂತ ಕೆಲಸ ಆಗ್ಬೇಕು ಅನ್ನೋ ಆಗ್ರಹವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದು. ಇದಕ್ಕೆ ಸಂಬಂಧ ಈಗಾಗಲೇ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಭೆಯನ್ನು ಕೂಡ ಮಾಡಿದ್ರು. ಹಾಗಾದ್ರೆ ಸಭೆಯಲ್ಲಿ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸಿರುವಂತಹ ಸಭೆ ಕೇವಲ ನಾಮಕಾವಾಸ್ತೆ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಕಡೆಗೆ ಉದ್ಭವಿಸ್ತಾ ಇದ್ದು. ಅಧಿಕಾರಿಗಳು ಏನಂದ್ರೆ ಜನರ ಒಂದು ನೀರಿನ ದಾವನ್ನು ತೀರಿಸುವ ಕೆಲಸವನ್ನು ಇನ್ನಾದ್ರೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಹೆಚ್ಚಾಗ್ತಾ ಇದ್ದಂತೆ ವಿದ್ಯಾಕಾಶಿ ಧಾರವಾಡದಲ್ಲಿ ಈಗ ಕುಡಿಯುವ ನೀರಿಗೆ ಜನ ತತ್ವಾರ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಕೇಂದ್ರ ಭಾಗದಲ್ಲಿ ಇರುವಂತಹ ಪ್ರಮುಖ ಏರಿಯಾಗಳಲ್ಲೂ ಕೂಡ ಅಂತ 4-5 ದಿನಗಳಾದ್ರೂ ಕೂಡ ನೀರು ಬರುತ್ತಲ್ಲ, ಒಂದು ಏರಿಯಾದಲ್ಲಿ ಇದ್ದೀವಿ. ಧಾರವಾಡದ ಮಾಳಮಡ್ಡಿ ಬಡಾವಣೆಗೆ ಹೊಂದಿಕೊಂಡಿರುವಂತಹ ಗೌಳಿಗಲ್ಲಿ ಪ್ರದೇಶದಲ್ಲಿ ಯಾವ ರೀತಿ ಜನ ಏನಂತಂದ್ರೆ ಟ್ಯಾಂಕರ್ ನೀರಿಗೆ ಕಾಯ್ತಾ ಕುಳಿತಿದ್ದಾರೆ ಅನ್ನೋದನ್ನ ನೋಡಬಹುದಾಗಿದೆ. ಈ ಒಂದು ಪ್ರದೇಶ ಏನಿದೆ ಎಲ್ಲ ಪ್ರದೇಶಕ್ಕೆ ಏನಂತಂದ್ರೆ ನಿರಂತರ 24 ಗಂಟೆ ನೀರು ಬರುವಂತ ಒಂದು ಯೋಜನೆಯನ್ನು ಹೊಂದಿರುವಂತ ಈ ಒಂದು ಪ್ರದೇಶ ಇದೆ. ಆದ್ರೆ ಇಲ್ಲಿ ಏನಂತಂದ್ರೆ ಯಾವಾಗೂ ಕೂಡ ಅಂದ್ರೆ 24x7 ನೀರು ಬಂದಂತ ಉದಾಹರಣೆನೇ ಇಲ್ಲ. ಪ್ರಮುಖವಾಗಿ ಅಂದ್ರೆ ಈ ಹಿಂದೆನೂ ಕೂಡ ಅಂತಾರೆ 3 ಮತ್ತು 4 ತಾಸು ಬಂದ್ರೆ ಅದೇ ದೊಡ್ಡದನ್ನುವಂಥದ್ದು. ಆದ್ರೆ ಈಗ 4-5 ದಿನ ಆದ್ರೂ ಕೂಡ ಅಂತಾರೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಇಲ್ಲಿ ನೋಡಬಹುದಾಗಿದೆ ಕೊಡೆಗಳನ್ನ ಇಟ್ಕೊಂಡು ಯಾವ ರೀತಿ ಕಾಯ್ತಾ ಇದಾರೆ ಅನ್ನೋದು. ಸಂಪೂರ್ಣ ಆಗಿರ್ತಾರೆ 4-5 ದಿನಗಳ ಬಳಿಕ ಒಂದು ಟ್ಯಾಂಕರ್ ನೀರು ಬಂದ್ರೆ ಒಂದು ಟ್ಯಾಂಕರ್ ನೀರಿಗಾಗಿ ಇಲ್ಲಿರುವಂತ 100 ಮನೆಗಳವರು ಕಚ್ಚಾಡಬೇಕು. ದಿನಪ್ರತಿ ಆದ್ರೆ ಎದುರಾ ಬದ್ರ ಮನೆಯವರು ಜಗಳ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಟ್ಯಾಂಕರ್ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಕೂಡ ಇಲ್ಲಿ ಅಂತಾರೆ ಇಲ್ಲಿನ ಜನರಲ್ಲಿ ನಿರ್ಮಾಣ ಆಗಿದೆ. ನಾವು ಜನರನ್ನೇ ಮಾತನಾಡ್ಸೋಣ ಯಾವ ರೀತಿ ಇಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ. ಏನ್ರಮ್ಮ ಯಾಕೆ ಹಿಂಗೆಲ್ಲ ಕೊಡೆ ಕಾಯ್ಕೊಂತ ಕುಂತೀರಿ? ಏನ್ ನೀರಿಲ್ರಿ, 1 ವಾರ ಆತು ನೀರಿಲ್ಲ. ಮತ್ತ ರಾತ್ರಿ ಒಂದ್ ಸಣ್ಣಗ ಅರ್ಧ ತಾಸು ಬಿಟ್ರು ಹೆಂಗ ತುಂಬೇಕು ನೀರು ನಾವು? ಅರ್ಧ ತಾಸು ಅತಿ ಸಣ್ಣಾಗ ಬಿಟ್ರು ಹೆಂಗ ತುಂಬೇಕ್ರಿ ನಾವು ನೀರು? ಬಾಗ್ಲ ತಕೊಂಡು ಕೂಡ್ಬೇಕು, ಕಡ್ರ ಕಾಟ ಬಾಗ್ಲ ತಕ್ಕೊಡೋ ಹಂಗಿಲ್ಲ ರಾತ್ರಿ ಹೊತ್ತು. ನೀರಿಲ್ಲ ನಮಗೂ. ನೀರು ಸರಿತಂಗ ಖಾಲಿ ಬಿಲಿ 24 hours ನೀರ್ ಅಂತಾರ, ನೀರ್ ಬಿಡಲ್ಲ. ಹೆಂಗ್ ತುಂಬೇಕು? ಬೆಳಗ್ಗೆ ಟ್ಯಾಂಕರ್ ಬಂದಿತ್ತಲ್ರಿ? 2 ಕಡೆ ಸಿಕ್ಕ್ಯಾವ್ರಿ ಎಲ್ಲಾರ್ಗು. ಮತ್ 4 ದಿನ ಆತ್ರಿ ನೀರಿಲ್ಲ, 8 ದಿನ ಆತ್ ಮ್ಯಾಲೆ ಆತ್ರಿ. ಎಷ್ಟ್ ಮಂದಿನ ತುಂಬ್ಕೋಬೇಕ್ರಿ? ಮನ್ಯಾಗ ಜನ ಬಾಳ ಅದಾರು. ಅರ್ಬಿ 8 ದಿವಸದ ಅರ್ಬಿ ಕುಡ್ಸ್ಕೊಂಡ್ ಕುಂತೀವಿ. ಕುಡಿಲಿಕ್ ನೀಲ್ರಿ. ಮುಂಜಾನೆ 6 ಗಂಟೆನ ಕೊಡ ಹಿಡ್ಕೊಂಡ್ ಅಡ್ಡಾಡಕತ್ತೀವ್ರಿ. ನಡ್ಗೊಡ್ಗ ಯಾರ್ದು ನಡಾನೇ ಇಲ್ಲ. ಆಗೇತ್ರಿ. ಮತ್ ಬೆಳಗ್ಗೆ ನೀರಿನ ಸಂಬಂಧ ಭಾಂಡೆ ತೊಳ್ಯಾಕ ನೀರಿಲ್ಲ, ಪೈಖಾನಿ ಹೋಗಾಕ ನೀರಿಲ್ರಿ ನಮ್ಗ ಹುಡುಗರ್ದು. ಎಲ್ಲಿ ಹೋಗ್ಬೇಕ್ರಿ ನಾವ್ ನೀರ್ ತರಾಕ? ಅಲ್ಲ ಟ್ಯಾಂಕರ್ ಸುದೋಕಿಲ್ಲ, ಬೋರ್ ಸುದೋಕಿಲ್ಲ ನೀರಿಂದ. ನಮ್ ಮನ್ಯಾಗ ಗಂಡಸೂರ್ ಇಲ್ರಿ. ರಾತ್ರಿ ಹೊತ್ತು ನಮ್ ಹೆಣ್ಮಕ್ಳು ಹೊರಗ್ ಹೆಂಗ್ ಬರ್ಬೇಕ್ರಿ? 2 ಗಂಟೆ 3 ಗಂಟೆ ನಡ ಬರ್ತೈತ್ರಿ. ಈಗ ಮತ್ತೆ ಟ್ಯಾಂಕರ್ ಬರುತ್ತೆ ಅಂತ ಹೇಳ್ರಿ. ಅದನ್ನ ಹೇಳಿಲ್ರಿ ಅವ್ರು. ಎಲ್ಲ ಕಾಯ್ಕೊಂಡ್ ಕೂತ್ರಿ ಯಾವಾಗ ಬರ್ತದೆ? ಬಹಳ ಮತ್ತೆ ಸಂಜೆ ಮಟ ಕಾಯ್ಬೇಕ್ರಿ ಈಗ ನೀರಿನ ಸಂಬಂಧ ನಾವು. ಇದು ಅಂತಂದ್ರೆ ಇಲ್ಲಿರುವಂತ ಪ್ರದೇಶ ಜನ ಆಯ್ತು ಯಾವಾಗ ಟ್ಯಾಂಕರ್ ಬರ್ತೈತೆ ಗೊತ್ತಿಲ್ಲ, ಹೀಗಾಗಿ ನಾವು ಕಾಯ್ತಾ ಕುಳಿತಿರೋ ದಿನ ಬೆಳಗಾರ ಕಚ್ಚಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರು. ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಗೌಳಿಗಲ್ಲಿ ಪ್ರದೇಶ ಇದೆ, ಇಲ್ಲಿಂದ ಕೇವಲ 200 ಮೀಟರ್ ಅಂತರದಲ್ಲಿ ನೀರಿನ ಸಪ್ಲೈ ಮಾಡುವಂತ ಟ್ಯಾಂಕರ್ ಕೂಡ ಇಲ್ಲೇ ಇದೆ. ಸಮೀಪದಲ್ಲೇ ಇಡೀ ಅರ್ಧ ಧಾರವಾಡಕ್ಕೆ ನೀರನ್ನು ಸಪ್ಲೈ ಮಾಡುವಂತ ಟ್ಯಾಂಕರ್ ಇದ್ರೂ ಕೂಡ ಅಂತಾರೆ ದೀಪದ ಕೆಳಗೆ ಕತ್ತಲೆ ಅನ್ನೋ ರೀತಿಯಲ್ಲಿ ಏನು ಪ್ರಮುಖ ನೀರು ಸಪ್ಲೈ ಮಾಡುವಂತ ಟ್ಯಾಂಕರ್ ಪಕ್ಕದಲ್ಲಿ ಇರುವಂತಹ ಏರಿಯಾದಲ್ಲಿ ಈಗ ನೀರಿಗೆ ತತ್ವಾರ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಟ್ಯಾಂಕರ್ ನಿಂದ ನೀರು ಪೂರೈಕೆ ಮಾಡಬೇಕಾದವರು ಕೂಡ ಅಂತಾರೆ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ಒಂದು ಏನಂದ್ರೆ ದಿನಪ್ರತಿ ನಿರಂತರವಾಗಿ ದಿನಪ್ರತಿ ಕಾಲಮಿತಿಯೊಳಗೆ ನೀರು ಬಿಡಬೇಕಾದ್ರು ಟ್ಯಾಂಕರ್ ನೀರನ್ನು ಸಮರ್ಪಕವಾಗಿ ಎಷ್ಟು ಬೇಡಿಕೆ ತಕ್ಕಂತ ನೀರನ್ನಾದ್ರೂ ಕೊಡುವಂತ ಕೆಲಸ ಆಗ್ಬೇಕು ಅನ್ನೋ ಆಗ್ರಹವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದು. ಇದಕ್ಕೆ ಸಂಬಂಧ ಈಗಾಗಲೇ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಭೆಯನ್ನು ಕೂಡ ಮಾಡಿದ್ರು. ಹಾಗಾದ್ರೆ ಸಭೆಯಲ್ಲಿ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸಿರುವಂತಹ ಸಭೆ ಕೇವಲ ನಾಮಕಾವಾಸ್ತೆ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಕಡೆಗೆ ಉದ್ಭವಿಸ್ತಾ ಇದ್ದು. ಅಧಿಕಾರಿಗಳು ಏನಂದ್ರೆ ಜನರ ಒಂದು ನೀರಿನ ದಾವನ್ನು ತೀರಿಸುವ ಕೆಲಸವನ್ನು ಇನ್ನಾದ್ರೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.